ಹಣ ನೋಡಿ ಬರೋರು ಪ್ರೀತಿ ಮಾಡೋಕ್ಕೆ ಸಾಧ್ಯನಾ? ನೋ, ಸಾಧ್ಯನೇ ಇಲ್ಲ. ಹಾಯ್ ನನ್ನ ಎಲ್ಲ ಸ್ನೇಹ ಜೀವಿಗಳಿಗೂ ಪ್ರೀತಿಯ ನಮಸ್ತೆ. ಇವತ್ತು ಮಾತಾಡ್ತಾ ಇದ್ದೀನಿ ಹಣ ನೋಡಿ ಬರೋರು ಪ್ರೀತಿ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಒಂದು ವಿಷಯದ ಬಗ್ಗೆ. ಹಾಂ, ಹೌದು. ಹಾಗಾದರೆ ನಮ್ಮ ಹತ್ರ ಹಣ ಇದ್ದರೆ ಪ್ರೀತಿ ಮಾಡೋಲ್ವ ನಮ್ಮನ್ನು? ಹೌದು, ಖಂಡಿತ ಮಾಡ್ತಾರೆ, ಪ್ರೀತಿಸ್ತಾರೆ. ಆದರೆ ನಿಮ್ಮನ್ನಲ್ಲ, ನಿಮ್ಮ ಹಣವನ್ನು. ಹಣ ನೋಡಿ ಬರೋರು ನಿಮ್ಮನ್ನು ಪ್ರೀತಿಸಲ್ಲ, ನಿಮ್ಮ ಹಣನ ಪ್ರೀತಿಸ್ತಾರೆ ವಿನಃ ನಿಮ್ಮನ್ನಲ್ಲ. ಹಣ ಇಷ್ಟಪಡೋ ವ್ಯಕ್ತಿಗೂ ಮತ್ತು ವ್ಯಕ್ತಿಯನ್ನು ಇಷ್ಟಪಡೋ ವ್ಯಕ್ತಿಗೂ ಇರೋ ವ್ಯತ್ಯಾಸ ಇಷ್ಟೇ. ಏನು ಅಂದರೆ, ಹಣನ ಇಷ್ಟಪಡೋ ವ್ಯಕ್ತಿ ಹಣನ ಪ್ರೀತಿ ಮಾಡ್ತಾನೆ ವಿನಃ ನಮ್ಮನ್ನು ಯಾವತ್ತೂ ಪ್ರೀತಿ ಮಾಡಲ್ಲ. ಹಾಗೆ ಜೊತೆನೂ ಸಹ ಶಾಶ್ವತವಾಗಿ ಇರೋದೂ ಇಲ್ಲ. ಅಂದರೆ ಉಸಿರಿರೋ ತನಕ ಒಬ್ಬ ವ್ಯಕ್ತಿಯ ಕೈ ಹಿಡಿತೀವಿ ಅಲ್ವಾ, ಆ ರೀತಿ ಜೊತೆ ಇರೋದೇ ಇಲ್ಲ ಹಣನ ಪ್ರೀತಿ ಮಾಡೋ ವ್ಯಕ್ತಿ. ಅದೇ ರೀತಿ ವ್ಯಕ್ತಿಯನ್ನು ಪ್ರೀತಿ ಮಾಡೋ ವ್ಯಕ್ತಿ ಹಣನ ಪ್ರೀತಿ ಮಾಡಲ್ಲ, ಬದಲಾಗಿ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಹಣನ ಇಷ್ಟಪಡದೇ ಇರೋ ವ್ಯಕ್ತಿ, ಅಂದರೆ ವ್ಯಕ್ತಿಯನ್ನು ಪ್ರೀತಿ ಮಾಡೋ ವ್ಯಕ್ತಿ ಹಣನ ಪ್ರೀತಿ ಮಾಡೋ ಬದಲಾಗಿ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಸೊ ಇಷ್ಟೇ ವ್ಯತ್ಯಾಸ, ಹಣ ಮತ್ತು ವ್ಯಕ್ತಿಯನ್ನು ಪ್ರೀತಿ ಮಾಡೋ ವ್ಯಕ್ತಿಗಳಿಗೆ ಇರುವ ವ್ಯತ್ಯಾಸ. ಆಯಿತಾ? ಸೊ ಹಾಗಾಗಿ ಹಣನ ಎಷ್ಟು ಪ್ರೀತಿಸ್ತಾರೆ ಅಂದರೆ, ಆ ವ್ಯಕ್ತಿ ಹತ್ರ ಹಣ ಇರೋ ಅಷ್ಟು ದಿನವೂ ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ. ಅಂದರೆ ಆ ವ್ಯಕ್ತಿಯನ್ನೇ ಪ್ರೀತಿಸ್ತಾ ಇದ್ದೀವೇನೋ ಅನ್ನೋ ರೀತಿ ಆ ವ್ಯಕ್ತಿಯನ್ನು ಪ್ರೀತಿಸ್ತಾರೆ. ಆದರೆ ಅವರು ಅಲ್ಲಿ ಪ್ರೀತಿಸ್ತಿರೋದು ವ್ಯಕ್ತಿಯನ್ನಲ್ಲ, ಹಣನ. ಅದು ಗೊತ್ತಾಗಬೇಕು ಅಂದರೆ ಆ ವ್ಯಕ್ತಿ ಹತ್ರ ಹಣ ಇಲ್ಲದೆ ಇದ್ದಾಗ ಗೊತ್ತಾಗುತ್ತೆ, ಹೋ ಇವರು ನಮ್ಮನ್ನೆಲ್ಲ ಪ್ರೀತಿ ಮಾಡಿದ್ದು ಹಣನ ಅಂತ. ಅಷ್ಟೊತ್ತಿಗಾಗಲೇ ಲೇಟಾಗಿಬಿಟ್ಟಿರುತ್ತೆ ವಿಷಯ ತಿಳಿಯೋ ಅಷ್ಟರಲ್ಲಿ. ಸೊ ಹಾಗಾಗಿ ವ್ಯಕ್ತಿಯನ್ನು ಪ್ರೀತಿ ಮಾಡೋರು, ನಿಜವಾಗ್ಲೂ ಪ್ರೀತಿ ಮಾಡೋರು ಯಾವತ್ತೂ ಹಣನ ಪ್ರೀತಿ ಮಾಡಲ್ಲ, ಹಣನ ಇಷ್ಟಪಡಲ್ಲ. ಹೌದು, ಹಣ ಬೇಕು, ಏನಕ್ಕೆ? ಜೀವನ ನಡೆಸೋದಕ್ಕೆ. ಆದರೆ ಹಣನೇ ಜೀವನ ಅಲ್ಲ, ಹಣನೇ ಪ್ರೀತಿ ಅಲ್ಲ. ಹಣ ಜೀವನ ನಡೆಸೋದಕ್ಕಷ್ಟೇ ಬೇಕು, ಪ್ರೀತಿ ಜೀವನದಲ್ಲಿ ತುಂಬ ಮುಖ್ಯ. ಹಣ ಇದ್ದರೂ ಎಷ್ಟೋ ಜನಕ್ಕೆ ನೆಮ್ಮದಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಒಂದು ವ್ಯಾಲ್ಯೂ ಕೊಡ್ತೀರಿ ಅನ್ನೋದಾದರೆ ಪ್ರೀತಿಗೆ ಕೊಡಬೇಕು, ಹಣಕ್ಕೆ, ವ್ಯವಹಾರಕ್ಕಲ್ಲ. ಸೊ ಹಾಗಾಗಿ ಹಣನ ನೋಡಿ ಬರೋರು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದು, ಪ್ರೀತಿ ಮಾಡ್ತಾರೆ, ಆದರೆ ನಮ್ಮನ್ನಲ್ಲ, ಹಣನ. ಹಣನ ಪ್ರೀತಿ ಮಾಡೋರು ವ್ಯಕ್ತಿಯನ್ನು ಪ್ರೀತಿ ಮಾಡಲ್ಲ, ವ್ಯಕ್ತಿಯನ್ನು ಪ್ರೀತಿ ಮಾಡೋರು ಹಣನ ಇಷ್ಟಪಡಲ್ಲ. ಇಷ್ಟೇ ಅವ್ರಿಗೂ ಇವ್ರಿಗೂ ಇರುವಂತಹ ವ್ಯತ್ಯಾಸ. ಸೊ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ, ಅಂದರೆ ಈ ವಿಷಯ ಕರೆಕ್ಟಾಗಿದೆಯಾ, ಅಂದರೆ ಸರಿಯಾಗಿದೆಯಾ, ಏನು ನಿಮ್ಗೆ ಯಾವ ರೀತಿ ಅನ್ನಿಸ್ತು, ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಈ ಮಾಹಿತಿ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಹಾಗೆ ಸ್ಟಾರ್ ಕೊಡೋದ್ರ ಮುಖಾಂತರ ನನ್ನನ್ನು ಬೆಂಬಲಿಸಿ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೇನೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು.